ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಚಳಿಗೆ ಬಿಸಿ ಬಿಸಿಯಾಗಿ ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿಂದರೆ ಹೆಂಗಿರ್ತೈತ್ರಿ. ನಾ ಇವತ್ತು ನಿಮ್ಗೆ ಬಿಸಿಬೇಳೆ ಬಾತ್ ಮಾಡೋದು ಹೆಂಗಂತ ಕಲಿಸ್ಕೊಡ್ತೀನಿ ಬರ್ರಿ. ಮೊದಲಿಗೆ ಇಲ್ಲೇ ನಾನು 3 ಕಪ್ ಅಕ್ಕಿ ತೊಗೊಳತ್ತೀನಿ. 3 ಕಪ್ ಅಕ್ಕಿಗೆ 1 ಅಥವಾ 1.5 ತೊಗರಿಬೇಳೆ ತೊಗೋಬೇಕು. ಸ್ವಲ್ಪ ಹಾಕೋರು ಹೆಸರು ಬೇಳೆನೂ ಹಾಕ್ತಾರೆ, ಸ್ವಲ್ಪ ದಟ್ಟಕ್ಕೆ ಚಲೋ ಆಗ್ತದೆ ಅಂಥೇಳಿ. ಇದನ್ನು ಒಂದು 2-3 ಸತಿ ನೀರು ಹಾಕ್ಕೊಂಡು ತೊಳ್ಕೊಬೇಕು. ಈ ಥರ ತೊಳ್ಕೊಬೇಕು. ನಾ ಇಲ್ಲೊಂದು ಕುಕ್ಕರ್ ತೊಗೊಂಡೀನಿ. ಅದು ತೊಳೆದಿದ್ದ ಬೇಳೆ ಮತ್ತು ಅಕ್ಕಿನ ಅದರೊಳಗೆ ಹಾಕತ್ತೇನೆ. ಹಾಕಿಬಿಟ್ಟು ಇದಕ್ಕೆ ತರಕಾರಿಗಳು ಹಾಕಬೇಕು. ಇಲ್ಲೇ ಸ್ವಲ್ಪ ಬೀನ್ಸ್ ಹಾಕತ್ತೀನಿ. ಇವ ಜವಾರಿ ಕ್ಯಾರೆಟ್ ಅದಾವ ನೋಡ್ರಿ, ಗಜ್ಜರಿ ಅಂತೇವಲ್ಲ, ಜವಾರಿವಿವ ನಮ್ಮ ಊರಿಂದ ಬಂದಿದ್ವು. ಮತ್ತು ಸ್ವಲ್ಪ ಬಟಾಣಿ. ಈ ಬಿಸಿಬೇಳೆ ಬಾತಿಗೆ ಆಲೂಗಡ್ಡೆ ಹಾಕಬೇಡ್ರಿ, ಚಲೋ ಆಗಂಗಿಲ್ಲದ. ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿದ ಮೇಲೆ ಸ್ವಲ್ಪ ಶೇಂಗಾ ಹಾಕಬೇಕು. ಶೇಂಗಾ ಅಂತೂ ಭಾರಿ ಮಸ್ತ್ ಟೇಸ್ಟ್ ಕೊಡ್ತಾರೆ ಈ ಬಿಸಿಬೇಳೆ ಬಾತಿಗೆ. ಸ್ವಲ್ಪ ಉಪ್ಪು ಹಾಕಬೇಕು, ಅದು ಬೇಯಕ್ಕಂತ ಹೇಳಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕಬೇಕು. ಎಣ್ಣೆಯದು ಏನು ಹಾಕಕ್ಕೆ ಹೋಗಬೇಡ್ರಿ, ಇಷ್ಟ ಸಾಕು. ಇದನ್ನ ಸ್ವಲ್ಪ ಚಂದ ಕಲಿಸ್ರಿ. ಕಲಿಸ್ಬಿಟ್ಟು ಒಂದು ಲಿಡ್ ಮುಚ್ಚಿ 5-6 ವಿಸಿಲ್ ತೆಗಿಸ್ರಿ ಇದು. ಮತ್ತು ನಾ ಇಲ್ಲೊಂದು ಬಾಣಲಿ ಇಟ್ಕೊಂಡೀನಿ. ನಾ ಇಲ್ಲೇ ಸ್ಟೀಲಿಂದ ಇಟ್ಕೊಂಡಿಲ್ಲ, ಅಲ್ಯೂಮಿನಿಯಮ್ದು ಇಟ್ಕೊಂಡೀನಿ. ಸ್ಟೀಲಿಂದ ಆದರೆ ಲಘು ಹೊತ್ತು ಚಾನ್ಸಸ್ ಭಾಳ ಇರ್ತೈತಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಆಮೇಲೆ ಸಾಸಿವೆ ಹಾಕ್ಕೋಬೇಕು, ಜೀರಿಗೆ ಹಾಕ್ಕೋಬೇಕು. ಬೇಕನ್ನೋರು ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕ್ಕೋಬೋದು. ಈಗ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿದ್ದ ಈರುಳ್ಳಿ ಹಾಕ್ಕೋರಿ. ಕರಿಬೇವು ಹಾಕ್ಕೋರಿ. ಈ ಸ್ಟೇಜ್ ಒಳಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕೀಗ. ನೋಡಿರಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೆ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಮ ಕಡೆ ಇರಲಿಲ್ಲ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಚಂದ ಕುಟ್ಕೊಂಡು ಹಾಕ್ಕೋರಿ. ಇದು ಸ್ವಲ್ಪ ಬೆಂದ ಮೇಲೆ ಟೊಮೆಟೊ ಹಾಕ್ಕೋಬೇಕು. ಇಲ್ಲೇ 1-2 ಟೊಮೆಟೊ ಹಾಕ್ಕೊಂಡೀನಿ ಸಣ್ಣ. ಇದು ಚೆಂದ ಕಲಿಸ್ಕೊರಿ. ಸ್ವಲ್ಪ ಟೊಮೆಟೊ ಮೆತ್ತಗಾಗಬೇಕು. ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೋರಿ, ನೋಡ್ಕೊಂಡು ಹಾಕ್ಕೋರಿ. ಮೊದಲೇ ಈಗ ಅಲ್ಲಿ ಏನು ಅಕ್ಕಿ ಮತ್ತು ತೊಗರಿಬೇಳೆ ತರಕಾರಿ ಇಟ್ಟಿರಲ್ಲ ಕುಕ್ಕರ್ ಒಳಗೆ, ಅದಕ್ಕೂ ಸ್ವಲ್ಪ ಅರಿಶಿನ ಹಾಕ್ಕೊಂಡಿರ್ತೀವಿ. ಸ್ವಲ್ಪ ಉಪ್ಪು ಹಾಕ್ಕೋರಿ, ಇದು ನೋಡ್ಕೊಂಡು ಹಾಕ್ಕೋರಿ. ಈಗ ಚಂದಗೆ ಕಲಸ್ರಿ. ಅದ ಚಂದ ಕೈ ಆಡ್ಬೇಕೀಗ. ಮತ್ತು ನಾವೀಗ ಅಕ್ಕಿ ಮತ್ತು ತೊಗರಿಬೇಳೆಯ ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು.
ಅದಕ್ಕೇನಾದರೂ ನೀರು ಸ್ವಲ್ಪ ಕಡಿಮೆ ಆಗಿದ್ರೆ ಈ ಸ್ಟೇಜ್ ಒಳಗೆ ಸ್ವಲ್ಪ ಬಿಸಿನೀರು ಹಾಕ್ಕೋಬೇಕು. ಈಗ ನಾ ಇಲ್ಲೇ ಬಿಸಿಬೇಳೆಬಾತ್ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡೀನಿ. ಇದು ನಾನು ಮನ್ಯಾಗ ಮಾಡಿದ್ರಿ. ಸ್ವಲ್ಪ ಖಾರದ ಪುಡಿನೂ ಹಾಕ್ಕೋಬೇಕು. ಇದು ಚೆಲ್ಲನೂ ಹೊಂದ್ಕೊಳ್ಳೋಂಗೆ ಚೆಂದಾಗಿ ಕಲಿಸ್ಬೇಕು. ಇದಕ್ಕೆ ಕೆಲವರು ಗೋಡಂಬಿ ಎಲ್ಲ ತುಪ್ಪದಾಗ ಕರೆದು ಹಾಕ್ಕೋತಾರೆ, ಅದು ಟೇಸ್ಟ್ ಆಗ್ತೈತಿ, ಅದು ಹಾಕ್ಕೋಬೋದು ನೀವು. ಈ ಥಂಡಿಗೆ ಈ ಬಿಸಿ ಬಿಸಿಯಾಗಿ ಬಿಸಿಬೇಳೆಬಾತ್ ತಿನ್ನೋದು ಎಷ್ಟು ಚಲೋ ಅನ್ನಿಸ್ತೈತಲ್ಲ ರೀ. ಸ್ವಲ್ಪ ಸಕ್ಕರೆ ಹಾಕ್ಕೋರಿ, ಟೇಸ್ಟ್ ಚಲೋ ಇರ್ತೈತಿ. ನೋಡಿರಿ, ಈ ಥರ ಹೊಂದ್ಕೊಳ್ಳೋಂಗೆ ಎಲ್ಲನೂ ಚೆಂದಗೆ ಕಲಿಸ್ಬೇಕು. ನೋಡ್ರಿ, ಈಗ ಕುದಿಯತೈತಿ. ಸ್ವಲ್ಪ ಕಟ್ ಮಾಡಿದ್ದ ಕೊತ್ತಂಬರಿ ಸೊಪ್ಪು ಈಗ ಹಾಕ್ಕೋಬೇಕು. ಅದು ಹಾಕ್ಕೊಂಡು ಚೆಂದಾಗಿ ಕಲಿಸ್ರಿ ಅದನ್ನ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಿಸಿಬೇಳೆಬಾತು ಹೆಂಗೆ ಬಂದಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ ನಂಗೆ. ಲೈಕ್ ಮಾಡೋದನ್ನು ಮರಿಬೇಡ್ರಿ. ಆದಷ್ಟು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ನೋಡಿರಿ, ಬಿಸಿಬೇಳೆಬಾತ್ ಮೇಲೆ ಈ ಥರ ಖಾರ ಬುಂದಿ ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ. ಬೇಕನ್ನೋರು ತುಪ್ಪನ ಹಾಕ್ಕೊಂಡು ತಿನ್ಬೋದು. ನನಗಂತೂ ಈ ಬಿಸಿಬೇಳೆಬಾತ್ ಜೊತೆಗೆ ಸ್ವಲ್ಪ ತುಪ್ಪ, ಖಾರ ಬುಂದಿ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಇದ್ರಂತೂ ಭಾರಿ ಮಸ್ತ್ ಅನ್ನಿಸ್ತೈತ್ರಿ. ನೋಡಿರಿ ಹೆಂಗೆ ಕಾಣತೈತಿ ನಮ್ಮ ಬಿಸಿಬೇಳೆಬಾತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.